ಮಧ್ಯ ಪ್ರಾಂತ್ಯ ರಾಜಕೀಯದಲ್ಲಿ ಆಘಾತಕಾರಿ ತಿರುವು. ಖತರ್ ಮೇಲೆ ಇರಾನ್ ದಾಳಿಯ ಹಿಂದಿನ ನಿಜ ಪ್ರಪಂಚದ ಜನತೆ ಈಗ ಮಧ್ಯಪ್ರಾಚ್ಯದ ರಾಜಕೀಯದಲ್ಲಿ ಏಕಾಏಕಿ ಸಂಭವಿಸಿದ ಒಂದು ಆಘಾತಕಾರಿ ತಿರುವನ್ನು ಕಣ್ಣಾರೆ ಕಂಡಿದೆ. ಖತರ್ ಪಡೆದ ಆ ಪೆಟ್ಟು ಅಸಹನೀಯ. ಅವರು ಎಂದೂ ಊಹಿಸಲಿಲ್ಲ ಇಂತಹ ದಾಳಿಗೆ ತಾವು ಒಳಗಾಗುತ್ತೇವೆ ಎಂಬುದನ್ನು. ಇರಾನ್ ಸಡಿಲಿಸಿದ ಸುಮಾರು 14 ಮಿಸೈಲ್ಗಳು ಮುಖ್ಯವಾಗಿ ಅಮೆರಿಕದ ತಳಹದಿಗಳತ್ತ ಗುರಿಯಾಗಿದ್ದವು. ಇದು ನಿಜವಾದ ಅಂಶ. ನಾನು ಹಿಂದೆಯೇ ಹೇಳಿದಂತೆ ಕೆಲವು ಮಿಸೈಲ್ಗಳನ್ನು ತಡೆದುಕೊಳ್ಳಲಾಯಿತು ಮತ್ತು ಕೆಲವು ವಿಭಿನ್ನ ಸ್ಥಳಗಳಲ್ಲಿ ಬಿದ್ದು ಯಾವುದೇ ಮಾನವಹಾನಿ ಉಂಟು ಮಾಡಲಿಲ್ಲ. ಅದು ಭವ್ಯ ವಿಧಿಯ ಥಟ್ಟನೆಯಾಗಿತ್ತು. ಅದೇ ಸಮಯದಲ್ಲಿ ನಾನು ಆಲ್ ಜಜೀರಾದ ನೇರ ಪ್ರಸಾರವನ್ನು ನೋಡುತ್ತಲೇ ಇದ್ದೆ, ಏಕೆಂದರೆ ಅಷ್ಟರಲ್ಲಿ ಅನೇಕ ಚಾನೆಲ್ಗಳಲ್ಲಿ ಈ ಸುದ್ದಿ ತೀವ್ರವಾಗಿ ಹರಡುತ್ತಿದ್ದವು. ಖತರ್ನೊಳಗಿನ ಸ್ಫೋಟಗಳ ವರದಿಗಳು ಹರಿದು ಬಂದಂತೆ ಆ ಪ್ರದೇಶದ ಜನರಲ್ಲಿ ಭಯ ಮತ್ತು ಅಚ್ಚರಿಯ ಅಲೆ ಪಸರಿಸಿತ್ತು. ಆಲ್ ಜಜೀರಾ ಪೂರ್ತಿಯಾಗಿ ಕಂಗಾಲಾಗಿ ಕಾಣಿಸಿತು. ಖತರ್ ಸರ್ಕಾರವು ಹಾಗೆಯೇ ಇರಾನ್ ಎಂಬ ಅವರ ಆಪ್ತ ರಾಷ್ಟ್ರವೇ ಈ ರೀತಿ ಹೊಡೆಸುತ್ತದೆ ಎಂದು ಯಾರಿಗೂ ಭಾಸವಾಗಿರಲಿಲ್ಲ. ಕೆಲವರು ಹೇಳಬಹುದು, ಅವು ಅಮೆರಿಕದ ತಳಹದಿಗಳ ಗುರಿಯಾಗಿದ್ದವಲ್ಲ. ಆದರೆ ಪ್ರಶ್ನೆ ಇಲ್ಲಿ ಬೇರೆದು. ಆ ಅಮೆರಿಕದ ತಳಹದಿಗಳನ್ನು ನಿರ್ಮಿಸಿದವರು ಯಾರು? ಖತರ್ ಯಾವತ್ತೂ ತಮಗೆ ತಟಸ್ಥತೆ ಎಂಬ ರೂಪವನ್ನು ತಲೆದೋಯಿಸಲು ಪ್ರಯತ್ನಿಸಿತ್ತು. ಅಮೆರಿಕದೊಂದೇ ಉತ್ತಮ ಸಂಬಂಧ ಹಾಗೂ ಇತರ ರಾಷ್ಟ್ರಗಳಂದೇ ಸಮತೋಲನದ ರಾಜಕೀಯ. ಅವರ ತಂತ್ರ ಸಾದಾ ಸರಳ: ತಟಸ್ಥವಾಗಿರಿ, ಅಮೆರಿಕನನ್ನು ಸಂತೋಷಪಡಿಸಿ, ಅವರ ಮಾತು ಕೇಳಿ. ಆದರೆ ಈ ಘಟನೆಯಿಂದಾಗಿ ಅವರ ತಟಸ್ಥತೆ ಎನ್ನುವ ಹಳೆಗಟ್ಟಿದ ಬಲೂನು ಹಾರಿ ಹೋಗಿ ಕಾರ್ಯನಿರ್ವಹಿಸುತ್ತಿತ್ತು. ಟ್ರಂಪ್ ಆಡಳಿತ ಕಾಲದಲ್ಲಿ ಸೌದಿ ಅರೇಬಿಯಾ ಮತ್ತು ಯುಜಿ ತಡೆ ಹಾಕಿದ್ದಾಗ ಇರಾನ್ ಖತರ್ಗೆ ಆಹಾರ ಮತ್ತು ಅವಶ್ಯಕ ಸಾಮಗ್ರಿಗಳನ್ನು ಒದಗಿಸಿತ್ತು. ಭಾರತವು ಸಹ ಆ ಸಮಯದಲ್ಲಿ ನೆರವಿನ ವಿಮಾನಗಳನ್ನು ಕಳುಹಿಸಿತ್ತು. ಆದರೆ ಈಗ ಆ ಇದೇ ಇರಾನ್ ಖತರ್ಗಿಂತ ತಮ್ಮ ಸ್ವಾರ್ಥವನ್ನು ಮೊದಲು ಇಟ್ಟುಕೊಂಡು ಮಿಸೈಲ್ ಉಡಾಯಿಸಲು ಸಂಕೋಚಿಸಲಿಲ್ಲ. ಇನ್ನೊಂದು ನಿಜ, ದಾಳಿಗೆ 12 ಗಂಟೆಗಳ ಮುಂಚೆ ಅಮೆರಿಕ ಖತರ್ಗೆ ಎಚ್ಚರಿಕೆ ನೀಡಿತು. ಖತರ್, ಸೌದಿ ಮತ್ತು ಇತರೆ ರಾಷ್ಟ್ರಗಳಿಗೆ ಇಲ್ಲಿಂದ ಹೊರಬೇಡಿ, ರಸ್ತೆಗಳ ಬಳಕೆ ನಿರಾಕರಿಸಿ, ವಿಮಾನಗಳನ್ನು ಬಂಕರ್ಗಳಲ್ಲಿ ಇಡಿ ಎಂಬ ಸೂಚನೆಗಳು ಬಂದಿದ್ದವು. ಇದರಿಂದ ಎಷ್ಟೊಂದು ಸ್ಪಷ್ಟವಾಗುತ್ತದೆ, ಅಮೆರಿಕ ಮತ್ತು ಇರಾನ್ ನಡುವಿನ ಕೆಲವು ಪಾಠಭಾಗದ ಸಂವಹನಗಳು ಈ ಘಟನೆಯ ಹಿಂದೆ ಇದ್ದಿರಬಹುದು. ಅಮೆರಿಕ ತನ್ನ ಹಿತಾಸಕ್ತಿಗಳನ್ನು ರಕ್ಷಿಸಿಕೊಂಡಿದೆ, ಆದರೆ ಖತರ್ನ ತಟಸ್ಥ ರಾಜಕೀಯ ಈಗ ಬಹಿರಂಗವಾಗಿ ಕುಸಿಯಿತು. ಖತರ್ ಸರ್ಕಾರ ಈ ದಾಳಿಯಿಂದ ಶಾಕ್ನಲ್ಲಿದೆ. ಬಹುದೊಡ್ಡ ದೋಷ ಎಂದರೆ ಅವರು ಇರಾನ್ ತನ್ನ ಮೇಲೆ ದಾಳಿ ಮಾಡುವುದಿಲ್ಲ ಎಂಬ ಭಾವನೆಯೊಂದಿಗೆ ವರ್ತಿಸಿದ್ದರು. ಆದರೆ ಇವತ್ತಿನ ಸತ್ಯ ಎಂತಿದೆ ಎಂದರೆ ಇರಾನ್ಗೆ ಶಾಶ್ವತ ಮಿತ್ರರು ಇರುವುದಿಲ್ಲ, ಕೇವಲ ಶಾಶ್ವತ ಸ್ವಾರ್ಥ ಮಾತ್ರ. ಖತರ್ ಪ್ರಧಾನಮಂತ್ರಿ ಲೆಬನಾನ್ ಪ್ರಧಾನಮಂತ್ರಿಯೊಂದಿಗೆ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಅವರ ಆತಂಕ ಸ್ಪಷ್ಟವಾಗಿತ್ತು. ಸರ್ಕಾರ ಪರ ನಿಲುವುಗಳನ್ನು ನುಡಿಸುತ್ತಾ ಬರುವ ಆಲ್ ಜಜೀರಾ ಚಾನೆಲ್ ಕೂಡ ಆಘಾತವನ್ನು ಮುಚ್ಚಿಸಿಕೊಡಲಿಲ್ಲ. ರಾಯ್ಟರ್ಸ್ನ ಕ್ಯಾಮೆರಾ ಆಲ್ ಜಜೀರಾ ಕಚೇರಿಯ ಹತ್ತಿರ ಬಿದ್ದ ಮಿಸೈಲ್ ದೃಶ್ಯವನ್ನು ಸೆರೆ ಹಿಡಿದಿತ್ತು. ಖತರ್ನಂತಹ ಮಾಧ್ಯಮ ಪ್ರಭಾವಿ ರಾಷ್ಟ್ರಕ್ಕೆ ಇದು ಬಹುಮಾನವಾದ ಅವಮಾನ. ದೋಷವೆಂದರೆ ಅವರು ಎರಡು ಬದಿಗಳೊಂದಿಗೆ ಆಟವಾಡಬಹುದು ಎಂಬ ಗತಿಯೊಂದಿಗೆ ಮುಂದೆ ಹೋದರು. ಒಂದು ಕಡೆ ಅಮೆರಿಕದ ತಳಹದಿಗಳನ್ನು ಇಟ್ಟುಕೊಂಡು ಇನ್ನೊಂದೆಡೆ ಇರಾನ್ನೊಂದಿಗೆ ಸ್ನೇಹ ಭಾವನೆ. ಆದರೆ ರಾಜಕೀಯದಲ್ಲಿ ಈ ರೀತಿಯ ಪರವಾಗಿಲ್ಲ. ಇರಾನ್ಗೆ ತೊಂದರೆ ಕಾಣಿಸಿದ ತಕ್ಷಣವೇ ಅವರು ಹಿಂದಿರುಗಿಲ್ಲ, ಗುಂಡು ಹಾರಿಸಿದ್ದಾರೆ.